ಒಂದೇ ಅಲ್ಲ, ಉಪಚಾರನೂ ಚೆನ್ನಾಗಿದೆ. ಊಟ ಎಷ್ಟು ಉಪಚಾರ. ಪ್ರೀತಿಯಿಂದ ಪದೇ ಪದೇ ಕೇಳಿ ಕೇಳಿ ಬಡಿಸ್ತಾ ಇದ್ದಾರೆ. ಸೊ ಈ ಏರಿಯಾಗೆ ಬೆಸ್ಟ್ ಬೊಂಬಾಟ್ ಭೋಜನ ಅನ್ಸುತ್ತೆ ಇದು, ಭರ್ಜರಿ ಭೋಜನ, ಭರ್ಜರಿ ಭೋಜನ. ಕೇಳಿ ಕೇಳಿ. ಇನ್ಮೇಲೆ ಯಾರೇ ನಮ್ಗೆ ಬೇಕಾದವ್ರ ಮನೆಗೆ ಬಂದ್ರೆ ಇಲ್ಲೇ ಕರ್ಕೊಂಡ್ಬರ್ತೀವಿ ಅವ್ರನ್ನ ಊಟಕ್ಕೆ. ಮನೇಲಿ ಮಾಡೋದೇ ಬಿಟ್ಬಿಡ್ತೀರ ಹಂಗಾದ್ರೆ. ಮನೇಲಿ ಇಷ್ಟ ಚೆನ್ನಾಗಿ ಮಾಡಕ್ ಆಗಲ್ಲ. National anthem in chorus begins. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तब शुभ आशीष मागे गाये तब जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे जय बोलो भारत माता के जय. ನಮಸ್ಕಾರ, ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಮಲ್ಲೇಶ್ವರಂನ 6 ಮತ್ತು 7ನೇ ಕ್ರಾಸಲ್ಲಿರುವಂಥ ಭರ್ಜರಿ ಭೋಜನ ಅನ್ನೋ ಒಂದು ಹೋಟೆಲ್ಲಿ. ಇವತ್ತು ಹಲಸು ಮತ್ತು ಮಾವಿನ ಮೇಳದ ಒಂದು ವಿಶೇಷ ಊಟಗಳು, 28 ಥರದ ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ 28 ಸಾರಿ ಕೇಳಿ ಕೊಡ್ತಾ ಇರ್ತಾರೆ. ತಿನ್ನೋದಕ್ಕೆ ಪವರ್ ಬೇಕು. ಅದಕ್ಕೋಸ್ಕರ ಈ ಊಟವನ್ನು ಸವಿಯೋದಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ಫ್ಯಾಮಿಲಿನೇ ಬಂದಿದ್ದಾರೆ. ಒಂದು ವೆಜ್ ಊಟವನ್ನು ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀವಿ, ಬನ್ನಿ. ಇಲ್ಲೆಲ್ಲ ಕೂತಿದ್ದಾರಲ್ಲ, ಇವರಿಗೆಲ್ಲ ಒಳಗಡೆ ಸೀಟ್ ಇನ್ನೂ ಆಗಿಲ್ಲ. ಸೀಟ್ ಇಲ್ಲ, ಪತ್ರದಲ್ಲಿ ಬರ್ಕೊಂಡು ಲೀಸ್ಟ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ನಮ್ಮ ಎಷ್ಟೋ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇದ್ದಾರೆ. ಈ ಕಡೆ ತೋರಿಸಿ ಸರ್, ಇವರೆಲ್ಲ ಸೀನಿಯರ್ ಹೆಸರು ಬರೆಸಿ ಕೂತ್ಕೊಂಡಿದ್ದಾರೆ. ಊಟ ಅಷ್ಟೊಂದು ಡಿಮ್ಯಾಂಡ್ ಆಗಿದೆ, ಒಳಗಡೆ ಅಷ್ಟೊಂದು ಜನ ಇದ್ದಾರೆ. ಇವ್ರಿಗೆಲ್ಲ ಆನಂತರ ಕರೀತಾರೆ. ಇಲ್ಲೆಲ್ಲ ತುಂಬ ಜನ ಹೆಸರು ಬರ್ಸಕ್ಕೆ ಬರ್ತಿದ್ದಾರೆ. ಬನ್ನಿ. ಇದೊಂದು ಮಾವು ಮತ್ತು ಹಲಸಿದೆಯಲ್ಲ, ನಮ್ಮ ದೇಶದ ನಿಜವಾದ ಒಂದು ಹಣ್ಣುಗಳು. ಇದನ್ನು ವರ್ಷಕ್ಕೊಂದ್ಸಲ ತಿನ್ನಬೇಕು ಅಂತ ಹಿರಿಕರು ಹೇಳ್ತಾರೆ. ಆದರೆ ಅದಕ್ಕೋಸ್ಕರ ತುಂಬ ಜನ ಯುವ ಜನತೆ ಮತ್ತು ತುಂಬ ಅನುಭವ ಇರೋ ಎಲ್ಲರೂ ಕೂಡ ಬಂದ್ದಾರೆ ನೋಡಿ. ಅಲ್ಲೆಲ್ಲ ಅಷ್ಟು ಜನ ಇದ್ದರೆ ಇಲ್ಲೆಲ್ಲ ಎಷ್ಟೊಂದು ಜನ ನಿಂತಿದ್ದಾರೆ. ಊಟ ಅಷ್ಟೊಂದು ಶನಿವಾರ ಭಾನುವಾರ ಸಿಗುವಂಥ ಊಟ. ಇಲ್ಲಿ ತುಂಬ ಜನ ಬಂದು ಊಟ ಮಾಡ್ತಿದ್ದಾರೆ ನೋಡಿ. ಅನ್ಲಿಮಿಟೆಡ್ ಊಟ ಆಗಿರೋದ್ರಿಂದ ಇದನ್ನ ತುಂಬ ಜನ ಹಿರಿಕರು, ತುಂಬ ಜನ ಬುದ್ಧಿಜೀವಿಗಳು, ತುಂಬ ಹಲಸು ಮಾವು ಅನ್ನೋದು ತುಂಬ ಮನುಷ್ಯನ ಜೀವನದಲ್ಲಿ ದೊಡ್ಡ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ತುಂಬ ಜನ ಬಂದು ಊಟ ಮಾಡ್ತಿದ್ದಾರೆ. ಇದೊಂದು ಪ್ಯೂರ್ ವೆಜ್ ಊಟ ಆಗಿರೋದ್ರಿಂದ ಹಲಸು ಮಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ, ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ತಿಂತಿದ್ವಿ. ಇಷ್ಟೊಂದು ಜನ ಬಂದು ಊಟ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಸಿಗ್ತಾ ಇರುವಂಥ ಐಟಮ್ಗಳು 28 ಐಟಮ್ಗಳನ್ನ ನೀವು 28 ಬಾರಿ ಕೇಳಿದ್ರು ಕೂಡ ಬಡಿಸ್ಕೊಡ್ತಾರೆ. ಅದಕ್ಕೋಸ್ಕರ ಫ್ಯಾಮಿಲಿನ ಬಂದು ಊಟ ಮಾಡ್ತಿದ್ದಾರೆ. ಈ ಸಂಭ್ರಮ ನಿಜವಾಗ್ಲೂ ಒಂದು ರೀತಿಯ ಹಬ್ಬ ಸಂಭ್ರಮ. ಎಲ್ಲ ನಗ್ತಿದ್ದಾರೆ, ನಾನು ಮಾತಾಡ್ತಿರೋ ನೋಡ್ರಿ, ಯಾಕೆಂದ್ರೆ ಖುಷಿ ಇದೆ. ಅದಕ್ಕೋಸ್ಕರ ಎಲ್ರಿಗೂ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಸಂಜೆ ಗಂಟೆ ಹೋಗಿ ಮಲಗ್ಬಿಡಿ. ಸೂಪರ್ ಆಗಿದೆ. ಊಟ ಅಂದ್ರೆ ನಮ್ಮ ಭಾರತ, ಅದ್ರಲ್ಲೂ ಒಂಥರ ನಮ್ಮ ಕರ್ನಾಟಕದಲ್ಲಿ ಸಿಗೋಷ್ಟು ವೆರೈಟೀಸ್ ಊಟ ಬೇರೆ ಎಲ್ಲೂ ಸಿಗಲ್ಲ. ಇಲ್ಲಿ ಮಾವಿನದು ಮತ್ತೆ ಹಲಸಿನ ಮೇಳ ನಡೀತಿದೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಕರ್ಕೊಂಡ್ ಬಂದೆ ನಮ್ಮ ಹಸ್ಬೆಂಡ್ ನ. ಅವ್ರಿಗೆ, ನನಗೆ ಮಾವಿನೇನ್ ಇಷ್ಟ, ಅವ್ರಿಗೆ ಹಲಸಿನೇನ್ ಇಷ್ಟ. ಇಬ್ರು ಜೋಡಿ ಎರಡು ಒಂದೇ ಕಡೆ ಸಿಗೋದು ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಇಲ್ಲಿ ತಿನ್ಲೇಬೇಕಂತ ಬಂದಿದ್ ನಾವು. ಈಗ 28 ಐಟಮ್ ಟೇಸ್ಟ್ ನೋಡಿದ್ರೆ ಮೇಡಮ್? ಹೌದು, 28 ಐಟಮ್ಸ್ ಟೇಸ್ಟ್ ನೋಡೋದು. ತುಂಬಾ ಇಷ್ಟವಾಗಿತ್ತು ನನ್ಗ ಮಾವಿನಂದು ಹೋಳಿಗೆ ಇದೆಲ್ಲ ಅದಿಷ್ಟ ಆಯ್ತು. ಎಲ್ಲಿ ಮೇಡಮ್ ಇರೋದು ನೀವು? ಬೆಂಗಳೂರು, ಬೆಂಗಳೂರು, USA ಸಿಯಾಟಲ್ ಅಲ್ಲಿ ಇದೀವಿ ನಾವು. ಅಲ್ಲಿ ಇರೋದ ನೀವು? ಹೌದು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ನರಸಿಂಹಮೂರ್ತಿ ಅಂತ ಸರ್. ಇದು ಹೋಟೆಲ್ ಹೆಸರೇನಂತ ಸರ್? ಇದು ಸರ್ ಭರ್ಜರಿ ಭೋಜನ. ಹೆಸರೇ ಒಂಥರ ಭರ್ಜರಿಯಾಗಿದೆ. ಹೌದು. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಇದು ಮಲ್ಲೇಶ್ವರಂ 6th and 7th ಕ್ಲಾಸ್ ಸೆಂಟ್ರಲ್ ಬರುತ್ತೆ. RR ಗೋಲ್ಡ್ ಪ್ಯಾಲೇಸ್ ಮೇಲ್ಗಡೆ ಬರುತ್ತೆ ಸರ್. RR ಗೋಲ್ಡ್ ಪ್ಯಾಲೇಸ್ ಮೇಲ್ ಬರುತ್ತೆ. ಹೌದು ಸರ್. ಸರ್, ಈ ಹೋಟೆಲ್ ಏನ್ ಇಷ್ಟು ಜನ ಬರ್ತಾ ಇದ್ರಲ್ಲ, ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ. ಭರ್ಜರಿ ಭೋಜನ ಹೋಟೆಲ್ ಹಲಸು ಮತ್ತೆ ಮಾವಿನಿಂದ ಮಾಡಿದ 2 ಬಗೆಯ ಐಟಮ್ಗಳು, ಒಂದು 28 ಐಟಮ್ಗಳನ್ನ ಹೊಟ್ಟೆ ತುಂಬಾ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೀರಾ. ಏನೇನ್ ಐಟಮ್ ಸಿಗ್ತದೆ ತಿಳಿಸ್ತೀರಾ ಸರ್? ಆಂಪನ್ನ, ಪಿಂಕ್ ಸಾಲ್ಟು, ಮ್ಯಾಂಗೋ ಪುದೀನ ಪಿಕಲು, ಗೋವಾ ಕೋಸಂಬರಿ, ಮಿಕ್ಸ್ ವೆಜ್ ಪಲ್ಯ, ತೋತಾಪುರಿ ಮ್ಯಾಂಗೋ ಗೊಜ್ಜು, ತೊವೆ, ಜಾಕ್ ಫ್ರೂಟ್ ಪಾಯಸ, ಆಲೂ ಪರಾಟ, ಮಿಂಟ್ ಚಟ್ನಿ, ಜಾಕ್ ಫ್ರೂಟ್ ದೋಸೆ, ಚಟ್ನಿ, ಮ್ಯಾಂಗೋ ಹೋಳಿಗೆ, ಗೀ, ಮೆಲನ್ ಪಾನಿಪುರಿ, ಸ್ವೀಟ್ ಮ್ಯಾಂಗೋ ಮತ್ತು ರಾ ಮ್ಯಾಂಗೋ, ಮ್ಯಾಂಗೋ ಚಿತ್ರಾನ್ನ, ದೊನ್ನೆ ಬಿರಿಯಾನಿ, ಜಾಕ್ ಫ್ರೂಟ್ ಕಬಾಬ್, ರೈತ, ಮ್ಯಾಂಗೋ ಪುಡ್ಡಿಂಗ್, ವೈಟ್ ರೈಸ್, ರಾ ಮ್ಯಾಂಗೋ ಪಪ್ಪು ಕೂರ, ಸಕ್ಕರೆ ಗುತ್ತಿ ಮ್ಯಾಂಗೋ ರಸಮ್, ಕರ್ಡ್ಸ್, ಮ್ಯಾಂಗೋ ಐಸ್ ಕ್ರೀಮ್, ಬೀಡ ಮತ್ತು ಡೈಜೆಷನ್ ಡ್ರಿಂಕ್ ಕೊಡ್ತಾ ಇದ್ದೀವಿ ಸರ್. ಇಷ್ಟು ಐಟಮ್ ಎಲ್ಲ 28 ಐಟಮ್ ಕೊಡ್ತೀರಾ ಒಬ್ಬೊಬ್ರಿಗೆ? ಹೌದು ಸರ್.
ಸರ್ ಇದಿಷ್ಟನ್ನೇ ಒಬ್ಬರ ಕೈಲಿ ತಿನ್ನಕ್ಕಾಗಲ್ಲ, ಅದು ಅನ್ಲಿಮಿಟೆಡ್. ಎಷ್ಟು ಬೇರೆ ಕೇಳಿದ್ರು ಕೊಡ್ತೀರಾ? ಸರ್ ನಾನು ಒಂದ್ ಹೇಳ್ಬೋದಾ, ಮ್ಯಾಂಗೋ ಅಂದ್ರೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಸರ್. ನೀವು ಮ್ಯಾಂಗೋ ತಿಂತಿರ್ತಾರಲ್ಲ ಆಟೋಮೆಟಿಕ್ ಡೈಜೆಷನ್ ನೀವು ಜಾಸ್ತಿ ಅನ್ಕೋಬಹುದು. ಆದ್ರೆ ಮ್ಯಾಂಗೋ ಐಟಮ್ಸ್, ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಇಲ್ವಾ, ಆಟೋಮೆಟಿಕ್ ಡೈಜೆಷನ್ ಬೇಗ ಆಗ್ಬಿಡುತ್ತೆ. ಮಾವು ಮತ್ತೆ ಹಲಸು ಒಂದ್ ರೀತಿ ಡೈಜೆಷನ್ ಗೆ ಮ್ಯಾಂಗೋ ಎಸ್ಪೆಷಲಿ ಫಾರ್ ಡೈಜೆಷನ್ ಗೆ ಸರ್, ಅದು ಡೈಜೆಷನ್ ಗೆ ಇರುವಂತ. ಹೌದು ಸರ್. ಈಗ ನೀವು 28 ಐಟಮ್ ಕೊಡ್ತಾ ಇದಿಲ್ಲ ಸರ್, 28 ಐಟಮ್ ಎಷ್ಟು ಬಾರಿ ಕೇಳಿದ್ರು ಕೊಡ್ತೀರಾ? ಹೌದು ಸರ್, ಎಷ್ಟು ಬಾರಿ ಕೇಳಿದ್ರು ಕೊಡ್ತೀವಿ ಸರ್. ಅಂತ ಒಂದು ಅನ್ಲಿಮಿಟೆಡ್ ಆಫರ್ ಹೌದು ಸರ್, ಎಷ್ಟು ಸಲ ಕೇಳಿದ್ರು ಬೇಕಾದ್ರೆ ಒಂದ್ಸಲ ಊಟ ಆದ್ರೆ ಮತ್ತೆ ಬಂದು ಆ ಊಟ ಹಾಕಿರೋಕೊಂಡ್ರೆ ಕುಡಿಸ್ಬಿಡ್ತೀವಿ ಸರ್. ಒಂದ್ಸರಿ ಊಟ ಮಾಡಿ ಮತ್ತೆ ಕೊಡ್ತೀರಾ? ಹಾ ಸರ್, ಕಸ್ಟಮರ್ ಕೇಳ ಸರ್ ಇನ್ನೊಂದ್ಸಲ ಸ್ಟಾರ್ಟ್ ನಮ್ಗೆ ಡಿಸ್ಕೌಂಟ್ ಕೊಡಿ ಅದ್ ಕೊಡಿ, ತುಂಬಾ ಜನ ಕೇಳ್ತಾರೆ, 10 ಜನ 20 ಜನ ಬಂದು. ಆದ್ರೆ ಸರ್ ನೀವೇ ಇನ್ನೊಂದ್ಸಲ ಪೇ ಮಾಡ್ಬಿಟ್ಟು ಡೈರೆಕ್ಟ್ ಇನ್ನೊಂದ್ಸಲ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ನಾವೇನು ಮಾತಾಡಲ್ಲ ಸರ್. ನೀವು ಇನ್ನೊಂದ್ ಸರ್ ಬಿಲ್ ಕೊಡಬೇಡಿ, 2 ಸಲ 3 ಸಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಊಟ ಮಾಡಕ್ ಪವರ್ ಬೇಕಷ್ಟೇ ಇಲ್ಲಿ. ಹಾ ಸರ್, ಊಟ ಮಾಡಕ್ ಪವರ್ ಇದ್ರೆ ಎಷ್ಟಾದ್ರು ತಿನ್ನಿ ಸರ್, ನೀವು ತಿಂತಾರೆ ನಾವು ಬಡಿಸ್ತಾನೆ ಇರ್ತೀವಿ. ಈಗ 28 ಐಟಮ್ಗಳು ಕೆಲವು ಕಡೆ ಏನ್ ಹೇಳ್ತಾರೆ ಅಂದ್ರೆ ಆಫರ್ ಕೊಟ್ಟಿರ್ತಾರೆ, ಆಫರ್ ಕೊಟ್ಟು ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಪಾರ್ಸಲ್ ತಗೊಂಡ್ ಕೊಡ್ತಾರೆ. ಆತರ ಮಾಡ್ತಿರೋ ಎಲ್ಲ ಐಟಮ್ಗಳು ಇಲ್ಲೇ ತಯಾರಾಗುತ್ತೆ ಸರ್. ಆತರ ಏನ್ ಮಾಡೋಣ, ನಾವು ಎಲ್ಲ ಐಟಮ್ಸ್ A to Z ಎಲ್ಲ ಐಟಮ್ಸ್ ಕೂಡ ಇಲ್ಲಿಂದ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರತಿದಿನ ತಯಾರಾಗುತ್ತೆ? ಪ್ರತಿದಿನ ಇಲ್ಲೇ ಸರ್. ಇಲ್ಲೇ ರೆಡಿ ಮಾಡ್ತೀರಾ? ಇಲ್ಲೇ ರೆಡಿ ಮಾಡ್ಕೊಳ್ಳಿ ಸರ್. ಈಗ ಈ ಇಷ್ಟೊಂದು ಐಟಮ್ಗಳನ್ನ ಕೊಡ್ತಾ ಇದೀರಲ್ಲ, ಈ ಬೆಂಗಳೂರಲ್ಲಿ ಬಹುಪಾಲು ಎಲ್ಲೂ ಈ ತರದ ಒಂದು ಆಫರ್ ಇಲ್ಲ. ಇಷ್ಟೊಂದು ಜನ ಬರ್ತಿದಾರೆ, ಒಳ್ಳೆ ಮದುವೆ ಮನೆಗೆ ಬಂದಂಗ್ ಬರ್ತಿದ್ದಾರೆ, ವೆಜ್ ನಾನ್ ವೆಜ್ ಅವರೆಲ್ಲರೂ ಕೂಡ. ಈ ಮಾವು ಮತ್ತೆ ಹಲಸಿನಿಂದ ಮಾಡ್ಬೇಕು ಅಂತ ಯಾಕೆ ಈ ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ರಿ ಸರ್? ನಮ್ಮ ಪೂರ್ವಜರು ಹೇಳ್ತಿದ್ರು, ಹಿರಿಕರು ಹೇಳ್ತಿದ್ರು, ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ನಮ್ಗೆ ತುಂಬಾ ಅದು ವರ್ಷಕ್ಕೊಂದ್ಸಲ ಮಾತ್ರ ಸೀಸನ್ ಬರುತ್ತೆ. ಈ ಸೀಸನ್ ಅದು ಕೂಡ ನಮ್ಗೆ ತಿಂದ್ರೆ ದೇಹಕ್ಕಾಗ್ಲಿ ಎಲ್ಲ ಕೂಡ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಈ ಕಾಲ ಜನವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ, ಯಾಕಂದ್ರೆ ನಾರ್ಮಲ್ ಆಗಿ ಮ್ಯಾಂಗೋ ಸೀಸನ್ ಬರುತ್ತೆ ಹೋಗುತ್ತೆ ಅನ್ಕೊಂತಾರೆ. ಆದ್ರೆ ಅದರಿಂದ ತುಂಬಾ ಉಪಯೋಗ ಇದೆ ನಮ್ಗೆ, ಡೈಜೆಷನ್ಗಾಗ್ಲಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಯೂಸ್ ಆಗುತ್ತೆ. ಅದೇ ತರ ಒಂದ್ ಬಾಳೆ ಎಲೆ ಊಟದಲ್ಲಿ ಈ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಎರಡು ಕಂಬೈನ್ ಮಾಡಿ ಆದಷ್ಟು ಕಮ್ಮಿ ರೇಟಲ್ಲಿ ಜನಕ್ಕೆ ತಲುಪಿಸ್ಬೇಕಂತ ನಾವು ಈ ಕಾನ್ಸೆಪ್ಟ್ ಅಲ್ಲಿ ಇದ್ ಮಾಡಿರೋ ಸರ್. ಈ ತರ ಒಂದು ಫುಡ್ ನ ಸ್ಟಾರ್ಟ್ ಮಾಡಿ. ಹೌದು. ಇದು ಎಷ್ಟು ಗಂಟೆ ಟೈಮಿಂಗ್ಸ್ ಏನ್ ಸರ್ ಇದು? ಸರ್ ಇದು ಟೈಮಿಂಗ್ಸ್ ಬಂದು 12:30 4:00 ತನಕ ಇರುತ್ತೆ ಲಂಚ್. 12:30 ಅಂದ್ರೆ ನಾವ್ ಇವತ್ತು ಬಂದಿದ್ವಿ 11 ಗಂಟೆಗೆ ಜನ ಬಂದ್ಬಿಟ್ರು. ಹಾ ಸರ್, ಯಾಕಂದ್ರೆ ಆತರ ನಮ್ದು ತುಂಬಾ ಜನಕ್ಕೆ ಇಷ್ಟ ಆಗ್ತಿದಲ್ಲ, ಸೀಟ್ ಸಿಗಲ್ಲ, ಈ ತರ ವೇಟಿಂಗ್ ಕೂಡ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಬೇಗ ಬಂದ್ಬಿಡ್ತಾರೆ ಕಸ್ಟಮರ್, ಬೇಗ ಬಂದ್ಬಿಡ್ತಾರೆ. ಆಮೇಲೆ ಯಾರೋ ಸಣ್ಣ ಪುಟ್ಟ ಪಾರ್ಟಿ ಮತ್ತೆ ಯಾರು ಆಫೀಸ್ ಸ್ಟಾಫ್ ಗಳೆಲ್ಲ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಒಂದ್ ರೀತಿ ಇದು ಒಂಥರ ಹಾಲ್ ತರ ಆಗ್ಬಿಟ್ಟೈತೆ. ಹೌದಾ, ತುಂಬಾ ಜನ ಬರ್ತಿರ್ತಾರೆ, ಆದ್ರೆ ಬರ್ತಾರೆ, ಊಟ ಮಾಡ್ತಾರೆ, ಕುತ್ಕೊಂತಾರೆ, ಐಸ್ ಕ್ರೀಮ್ ತಿಂತಾರೆ, ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತಾರೆ. ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ವಾ, ನೆಮ್ಮದಿಯಾಗಿ ಬಂದು ಕುತ್ಕೊಂಡ್ ತಿನ್ನಕ ಅಂತಾನೆ ಬರ್ತಾರೆ. ನೆಮ್ಮದಿಯಾಗಿ ಬಂದು ಊಟ ಮಾಡ್ಕೊಂಡು ಕುತ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಅಷ್ಟೊಂದ್ ಜನ ಬರ್ತಾರೆ, ನಾವು ನೋಡ್ತಾ ಇದ್ವಿ. ನೀವು ಬಂದವ್ರ ಹೆಸರೆಲ್ಲ ಬರ್ಕೊಂಡು ಆನಂತರ ಹೆಸರು ಕರೆದು ಕೂರಿಸ್ತಾ ಇದ್ರಿ. ಹೌದು ಸರ್. ಯಾಕೆ ಆ ತರ ಮಾಡ್ತಿದ್ದು ಸರ್? ಯಾಕಂದ್ರೆ ತುಂಬಾ ನಮ್ದು ಕೆಪಾಸಿಟಿ ಬಂದು 130 ಇದೆ ಸರ್. 130 ಜನ ಊಟ ಮಾಡೋ ಜಾಗ ಇದ್ರು ಅಷ್ಟು ರಸ್ ಆಗ್ತಿದೆ ಜನ. ಹೌದು ಸರ್, 130 ಜನ ಇದೆ. ಅದ್ರಲ್ಲೂ ಮೀರಿ ತುಂಬಾ ಜನ ಕಸ್ಟಮರ್ ಬರ್ತಾ ಇರ್ತಾರೆ. ಅದಕ್ಕೆ ಬಂದಿರೋರಿಗೆ ಯಾವ ಒಂದು ಆರ್ಡರ್ ಅಲ್ಲೇ ಕೊಡ್ಬೇಕು ಅಂತ ಫಸ್ಟ್ ಬಂದವರು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಬಂದಿರೋರ ಹೆಸರು ಬರ್ಕೊಂಡು ಅದೇ ಹೆಸರಲ್ಲಿ ಕೂರಿಸ್ತಾ ಇರ್ತೀವಿ ಸರ್. ಆಮೇಲೆ ಬಂದವ್ರಿಗೆಲ್ಲ ನೀವೇ ನಾನು ನೋಡ್ತಾ ಇದ್ದಿ, ಹೌದು ಎಲ್ಲಾರನ್ನು ಕೂರಿಸಿ ನಿಲ್ಸಿ ಮಾತಾಡ್ತಿದ್ರಿ. ಎಷ್ಟೋ ಜನ ಇಷ್ಟೊತ್ತು ಗಂಟೆ ಯಾರು ಕಾಯ್ದುಬಿಟ್ಟು ವಾಪಸ್ ಎಲ್ಲರೂ ಮಾತಾಡ್ಸಿ ಕೂರಿಸ್ತಾ ಇದ್ರಿ. ಹೌದು ಸರ್, ಯಾಕಂದ್ರೆ ಪಾಪ ಅವ್ರು ಎಲ್ಲೆಲ್ಲಿಂದ ಬಂದಿರ್ತಾರೆ, ತುಂಬಾ ದೂರದಿಂದ ಹೇಳಿದ್ರು, ತುಂಬಾ ದೂರದಿಂದ ಬರ್ತೀವಿ ಸರ್, ಬೇಗ ಕೊಡಿ ಅಂತ. ಆದಷ್ಟು ಟ್ರೈ ಮಾಡಿ, ಆದಷ್ಟು ಬೇಗ ಮಾಡಿ ಕೂರಿಸ್ಬಿಟ್ಟು ಕಳಿಸಿದೀವಿ ಸರ್. ಸರ್ ಈಗ ತುಂಬಾ ಜನ ಬರ್ತಿದ್ರು, ತುಂಬಾ ಜನ ಕೆಲವ್ರು ಬೇಜಾರು ಮಾಡ್ಕೊತಿದ್ರು ಲೇಟ್ ಆಯ್ತು ಅಂತ. ನೀವೆಲ್ಲರಿಗೂ ಕೂರಿಸಿ ಮಾತಾಡಿ ಹೆಸರು ಬರ್ಕೊಂಡು ಕೂರಿಸ್ತಾ ಇದ್ರಿ. ಯಾಕೆ ಆತರ ಮಾಡ್ತಿದ್ರಿ ಸರ್? ಯಾಕಂದ್ರೆ ಇವಾಗ ಕಸ್ಟಮರ್ಸ್ ತುಂಬಾ ಜನ ಬರ್ತಾ ಇರ್ತಾರೆ. ಒಂದ್ಸಲ ನಮ್ ಊಟಕ್ಕೆ ಕುತ್ಕೊಂಡ್ರೆ ನಾರ್ಮಲ್ ಆಗಿ ಏನಿಲ್ಲ ಅಂದ್ರೆ ಒಂದು 1/2 hour ಆಗೇ ಆಗುತ್ತೆ ನಾರ್ಮಲ್ ಆಗಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬೇಗ ತಿನ್ಬಿಡ್ತಾರೆ, ಒಂದು 1/2 hour ತಿನ್ಬಿಡ್ತಾರೆ. ಒಬ್ಬೊಬ್ರು ಅರ್ಧ ಗಂಟೆ ಜಾಸ್ತಿ ಮಾಡ್ತಾರೆ, ಒಬ್ಬೊಬ್ರು 3/4 ಗಂಟೆ ತಿಂತಾರೆ, ಒಬ್ಬೊಬ್ರು 1 hour ತಿಂತಾರೆ. ತಿನ್ನೋದ್ಮೇಲೆ ಕೂಡ ಡಿಪೆಂಡ್. ಯಾಕಂದ್ರೆ ತುಂಬಾ ಜನ ಕಸ್ಟಮರ್ ಬರೋದು ಎಲ್ಲ ಟೇಸ್ಟ್ ನೋಡ್ಬೇಕು ಅಂತ ಬರ್ತಾರೆ. ಅವ್ರೇನ್ ಗೊತ್ತಾ, ಎಲ್ಲ ಒಂದೊಂದೊಂದು ಐಟಮ್ ಕೂಡ ಟೇಸ್ಟ್ ನೋಡಿ ನಿಧಾನಕ್ಕೆ ತಿನ್ಕೊಂಡು ಹೋಗ್ತಾರೆ ಸರ್. ನೆಮ್ಮದಿಯಾಗಿ ತಿನ್ಬೇಕು ಅಂದ್ರೆ ಹೋಟ್ಲ್ ಬರ್ತಾರೆ. ಅದ್ರಲ್ಲೂ ಕೂಡ ಮ್ಯಾಂಗೋ ಸ್ಪೆಷಲ್ ಅಲ್ವಾ, ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್, ಅದಕ್ಕೋಸ್ಕರ ನೆಮ್ಮದಿಯಾಗಿ ಕುತ್ಕೊಂಡು ನಿಧಾನಕ್ಕೆ ಊಟ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ಸ್ವಲ್ಪ ರಶ್ ಆಗುತ್ತೆ. ಹೋಟೆಲ್ ಬಂದ ತಕ್ಷಣನೇ ನ್ಯಾಷನಲ್ ಅಂತ ಮಾಡ್ತಾ ಇದ್ರಿ, ಹೇಳ್ತಾ ಇದ್ರಿ. ಯಾವ ಕಾರಣಕ್ಕೆ ಇದು ನಡೀತಾ ಇದೆ ಸರ್? ಒಂದು ಹುಡುಗರಲ್ಲಿ ಶಿಸ್ತು ಬರಬೇಕು ಅಂತ, ಇನ್ನೊಂದು ನಮ್ ಮಾಲೀಕರು ತುಂಬಾ ದೇಶಭಕ್ತರು. ಅವರು ನಿಮ್ಮ ಹೋಟೆಲ್ ಮಾಲೀಕರು? ಹೌದು. ಅವ್ರ ಹೆಸರು ಭರತ್ ಅಂತ ಸರ್. ಅವರು ಹೇಳಿದ್ದಾರೆ ಈ ತರ? ಅವರು ಈ ತರ ಹೇಳಿದ್ದಾರೆ.
ಇನ್ನೊಂದು ನಾವಂತ ದೇಶಕ್ಕೆ ಗೌರವ ಸಲ್ಸಂಗಿರುತ್ತೆ, ಮತ್ತೆ ನಮ್ಮ ಭಾರತ ಮಾತೆ ನೆನೆಸ್ಕೊಳ್ಳೋಂಗಿರುತ್ತೆ, ಮತ್ತೆ ಹುಡುಗರಲ್ಲಿ ಎಲ್ಲರೂ ಶಿಸ್ತು ಕೂಡ ಬರುತ್ತೆ. ಹುಡುಗರಲ್ಲೂ ಕೂಡ ದೇಶಭಕ್ತಿ ಸ್ವಲ್ಪ ಹುಟ್ಟುತ್ತೆ. ಈ ಕಾಲದಾಗೆ ಎಲ್ಲ ತುಂಬಾ ಜನ ದೇಶಕ್ಕೆ ಪ್ರಾರ್ಥನೆ ಮಾಡೋದಾಗ್ಲಿ, ಈ ತರ ಪ್ರೇಯರ್ ಯಾರು ಮಾಡಲ್ಲ. ಒಂದು ಈ ನಮ್ ಕಡೆ ಕೆಲಸ ಮಾಡ್ತಿರೋ ಹುಡುಗರಿಗೆ ಸ್ವಲ್ಪ ಶಿಸ್ತು ಚೆನ್ನಾಗಿ ಬರ್ಲಿ ಅಂತ ಈ ತರ ಮಾಡ್ತೀವಿ. ಈ ಬಹುಪಾಲು ಯಾವುದೇ ಹೋಟ್ಲ್ಗಳಲ್ಲಿ ಈ ತರ ಮಾಡಲ್ಲ ಸರ್. ಇದು ಪ್ರತಿನಿತ್ಯ ಮಾಡ್ತೀರಾ? ಪ್ರತಿನಿತ್ಯ ಮಾಡ್ತೀವಿ. ಇನ್ನ ನಮ್ದು ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್. ಊಟ ಕೊಡ್ಬೇಕು ಯಾರಿಗಾರು ಅಂತಂದ್ರೆ ಮೊದಲು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್ ಊಟ. ಸೂಪರ್ ಸರ್, ನಿಜವಾಗ್ಲೂ ಕೂಡ. ಇದು ಎಷ್ಟು ದಿವಸದಿಂದ ಈ ತರ ಪ್ರೇಯರ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ಸ್ಟಾರ್ಟಿಂಗ್ ಇಂದಾನೆ ನಡೀತಿದೆ ಸರ್ ಇದೇ ತರ. ಓಕೆ ಸರ್. ಸ್ಟಾರ್ಟಿಂಗ್ ಓಪನ್ ಆದಂಗೆ ಇದೇ ತರನೇ ನಡೀತಿದೆ ಸರ್. ಈಗ ಎಲ್ಲ ಐಟಮ್ಗಳು ಒಂದೇ ಸರ್ ಬಿಡಿಸ್ತೀರಾ ಅಥವಾ ಒಂದೊಂದು ತಂದು ಬಿಡಿಸ್ತೀರಾ? ಒಂದೊಂದೇ ಬಡಿಸ್ತೀವಿ ಸರ್. ಎಲ್ಲ ಐಟಮ್ಗಳನ್ನ ಬಿಡಿಸ್ತೀರಾ? ಹೌದು, ಎಲ್ಲ ಐಟಮ್ಸ್ ಕೂಡ ಬಡಿಸ್ತೀವಿ ಸರ್. ಅದಕ್ಕೆ ಅರ್ಧ ಗಂಟೆ 1 ಅವರ್ ಆಗುತ್ತೆ ಒಬ್ಬೊಬ್ರು. ಇನ್ನೊಂದು ಕೂಡ ಮತ್ತೆ ಒಬ್ಬೊಬ್ಬರಿಗೆ ಒಂದ್ಸಲ ಐಟಮ್ ಬಡಿಸ್ಮೇಲೆ ಪದೇ ರಿಪೀಟ್ ಕೇಳ್ತಾನೆ ಇರ್ತೀವಿ. ಪದೇ ಹೋಗಿ ಯಾಕಂದ್ರೆ ಒಬ್ಬರಿಗೆ ಇಷ್ಟ ಆಗೋದು ಒಬ್ಬರು ಕೇಳಕ್ಕೆ ಮುಜುಗರ ಆಗುತ್ತೆ. ಆ ಟೈಮಲ್ಲಿ ನಾವೇ ಹೋಗ್ಬಿಟ್ಟು ಪದೇ ಕೇಳಿ ಬಡಿಸ್ತಾ ಇರ್ತೀವಿ. ಅಲ್ಲೊಬ್ರು ಮೇಡಮ್ ಹೇಳ್ತಾ ಇದ್ರು, ಪದೇ ಬಂದು ಕೇಳ್ತಿದ್ರು, ಊಟ ಉಪಚಾರ ನಮ್ಗೆ ತುಂಬಾ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರು ಸರ್. ಹೌದು ಸರ್. ನಮ್ದ್ರಾಗೆ ಎಲ್ಲ ಆಲ್ಮೋಸ್ಟ್ ತುಂಬಾ ಕಡೆ ಬರೀ ನಮ್ ನಾರ್ತ್ ಸೈಡ್ ತಗೊಂಡಿರ್ತಾರೆ. ನಾವು ಸರ್ವಿಸ್ ಅಂತಾನೆ ಸಪರೇಟ್ ಆಗಿ ನಮ್ ಕರ್ನಾಟಕದವ್ರಿಗೆ ತಗೊಂಡಿದ್ವಿ ಸರ್. ಸರ್ವಿಸ್ ಅಂತ ಸರ್ವಿಸ್ ಮೇನ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಂಗೆ. ಅದಕ್ಕೋಸ್ಕರ ನಾವು ಕನ್ನಡದವ್ರನ್ನೇ ಕರೆಸಿ ಕನ್ನಡದವ್ರನ್ನೇ ಸರ್ವಿಸ್ ಮಾಡಿಸ್ತೀವಿ ಸರ್. ಅವರು ಕೂಡ ತುಂಬಾ ಆತ್ಮೀಯತೆಯಿಂದ ಪ್ರೀತಿಯಿಂದ ಬಂದು ಕೇಳ್ತಿರು. ತುಂಬಾ ಜನ ಅದನ್ನೇ ಅಪ್ರಿಸಿಯೇಟ್ ಮಾಡ್ತಿದ್ರು. ಹೌದು ಸರ್. ಆದ್ರೂ ಇಷ್ಟು ಜನ ಬರ್ತಿದ್ದಾರೆ, ನಿಮ್ ಕೈಲಿ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಹೌದು ಸರ್. ವೇಟಿಂಗ್ ನಿಮ್ಗೆ 1/2 hour ಅನ್ಸ್ಬೋದು, ಆದ್ರೆ ಅಷ್ಟೇ ನಿಮ್ಗೆ ಊಟದಲ್ಲಿ ಮಾತ್ರ ಸ್ಯಾಟಿಸ್ಫೈ ಆಗದೆ ನಾವು ತೃಪ್ತಿ ಆದ್ಮೇಲೆ ಕಳ್ಸೋದು ಸರ್. ತೃಪ್ತಿ ಆಗೇ ಆಗುತ್ತೆ, 100% ಆಗೇ ಆಗುತ್ತೆ ಸರ್. ವೇಟಿಂಗ್ ನೀವು ನೋಡ್ಕೋಬಹುದು, ಆದ್ರೆ 100% ತೃಪ್ತಿ ಆಗೇ ಆಗುತ್ತೆ ಸರ್. ವೇಟ್ ಮಾಡಿದ್ರೆ ನಿಮ್ ತೃಪ್ತಿ ಆಗದಂಗೆ ನಾವು ಊಟ ಕೊಡ್ತೀವಿ ಸರ್. ಬೆಂಗಳೂರಲ್ಲಿ ಬಹುಪಾಲು ಎಲ್ಲೂ ಈ ತರ ಒಂದು ಆಫರ್ ಇಲ್ಲ ಸರ್. ಆಮೇಲೆ ಇದೆಲ್ಲವೂ ಕೂಡ ನಾವೆಲ್ಲ ಟೇಸ್ಟ್ ನೋಡಿದ್ವಿ. ಹೌದು ಸರ್. ಎಲ್ಲ ಟೇಸ್ಟ್ ಕೂಡ ಅದ್ಭುತವಾಗಿತ್ತು, ವಿಭಿನ್ನವಾಗಿತ್ತು. ಅದ್ ಹೆಂಗ್ ತಯಾರು ಮಾಡ್ತಾರೆ ಗೊತ್ತಾ? ಇದಕ್ಕೆ ಎಷ್ಟು ಜನ ಭಟ್ರು ಇದ್ದಾರೆ ಸರ್ ಇಲ್ಲಿ? ಇದು ನಮ್ಗೆ ಮೇನ್ ಭಟ್ರು ಒಬ್ರು ಇದೆ ಸರ್, ಅವ್ರಿಗೆ ಒಬ್ಬರು ಅಸಿಸ್ಟೆಂಟ್ ಇದಾರೆ. ಎಲ್ಲ ಕೂಡ ಐಟಮ್ ಒಬ್ಬರೇ ಮಾಡೋದು ಸರ್. ಇದು ಅವ್ರಿಗೆ ಇದೆಲ್ಲ ಗೊತ್ತಿದೆ? ಹೌದು ಸರ್. ಎಲ್ಲ ಐಟಮ್ಸ್ ಕೂಡ ಅವರೊಬ್ಬರೇ ಮಾಡೋದು. 28 ಐಟಮ್ನ 28 ಸಾರಿ ಕೇಳಿದ್ರು ಕೊಡ್ತಾರೆ. ನಾವ್ ಈಗ ತಗೊಂಡಿದೀವಿ, ಇಷ್ಟೆಲ್ಲ ಖಾಲಿ ಮಾಡಕ್ಕಾಗತ್ತಾ ಇಲ್ವೋ? ಯಾಕೆ ಸ್ವಲ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಲ್ಲೇ ಬಂದು ಕೇಳ್ತಾರೆ, ಈ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ಮೊದಲಿಗೆ ಯಾಕೆ ತಗೋಣ ಅಂತಂದ್ರೆ ತುಂಬಾ ಟ್ರೆಂಡ್ ಆಗಿರುವಂತ ಹೋಳಿಗೆ. ನಾವ್ ಹಳ್ಳಿ ಕಡೆ ಎಲ್ಲ ಮಂದವಾಗಿ ಮಾಡ್ತಾರೆ, ಇಲ್ಲೆಲ್ಲ ಸಿಲ್ವಾಗಿ ಮಾಡಾರೆ. ನೋಡೋಣ, ಈ ಹೋಳಿಗೆಗೆ ತುಪ್ಪ ಹಾಕಿ ಕೊಡ್ತಾರೆ. ಮಾವಿನಕಾಯಿಯಿಂದ ಮಾಡಿರುವಂತ ಹೋಳಿಗೆ ನೋಡಿ. ಮಾವಿನಕಾಯಿ ಫ್ಲೇವರ್ ಇದೆ, ಸೂಪರ್ ಆಗಿದೆ. ಇನ್ನು ನೆಕ್ಸ್ಟು ಆಲೂ ಪರೋಟ ಕೊಟ್ಟಿದ್ದಾರೆ. ಆಲೂ ಪರೋಟ ಹಂಗೆ ಚೆನ್ನಾಗಿದೆ ನೋಡಿ. ಪರೋಟ ಬೇರೆ ಕಡೆ ಎಲ್ಲ ಕೀಳಬೇಕು, ಆದ್ರೆ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಮಾವಿನಕಾಯಿನಿಂದ ಮಾಡಿರುವಂತ ಇದು ಚಟ್ನಿ ಕೊಟ್ಟಿದ್ದಾರೆ. ಉಪ್ಪು ಹುಳಿ ತುಂಬಾ ಚೆನ್ನಾಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಮಾವಿನಕಾಯಿಯಿಂದ ಮಾಡಿರುವಂಥ ದೋಸೆ. ಈ ದೋಸೆ ಎಷ್ಟಾದ್ರು ಕೊಡ್ತಾರೆ, ಯಾಕೆಂದರೆ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ರೆಗ್ಯುಲರ್ ಚಟ್ನಿ ಹಾಕ್ಕೊಂಡು ಇದು ಹಲಸಿನಕಾಯಿಯಿಂದ ಮಾಡಿರುವಂಥ ದೋಸೆ ಅಂತೆ, ಜಾಕ್ ಫ್ರೂಟ್ ದೋಸೆ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ಇನ್ನು ಮಾವಿನಕಾಯಿಯಿಂದ ಮಾಡಿರುವಂಥ ಚಿತ್ರಾನ್ನ, ಮಾವಿನಕಾಯಿ ಫ್ಲೇವರ್ ಇದೆ, ಸೂಪರ್ ಆಗಿದೆ. ಆಮೇಲೆ ಇದನ್ನ ಪಪ್ಪು ಅಂತ ಕರೀತಾರೆ, ತೋವೆ ಅಂತಾರೆ. ಇದನ್ನ ಸ್ವಲ್ಪ ರೈಸ್ ಹಾಕೊಂಡು ತಿನ್ನೋಣ. ಇನ್ನು ಮಿಕ್ಸ್ಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ, 4-5 ಥರ ಫ್ರೂಟ್ಸ್ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಕೊಟ್ಟಿದ್ದಾರೆ. ಮತ್ತೆ ಇದು ಬಂದು ಇದು ಮಿಕ್ಸ್ ಫ್ರೂಟು. ಇಲ್ಲಿ ಬಂದು ಊಟ ಮಾಡಿದ್ರೆ ಬೆಳಿಗ್ಗೆ ಊಟ ಮಾಡಿದ್ರೆ 3 ಟೈಮ್ ಊಟ ಮಾಡುವಂಗಿಲ್ಲ, ಸಂಜೆ ಟೈಮ್ ಪಾನಿಪುರಿಗೆ ಹೋಗೋಂಗಿಲ್ಲ ಅಂತ ಇಲ್ಲೇ ಕೊಟ್ಬಿಟ್ಟವ್ರೆ. ಸ್ವೀಟ್ ಪಾನಿ ಏನೋ ಪಾನಿಪುರಿನ ಕೊಟ್ಟಿದ್ದಾರೆ. ಇದಕ್ಕೆ ಖಾರ ಮತ್ತೆ ಸ್ವೀಟ್ 2 ಪಾನಿ ಕೊಟ್ಟಿದ್ದಾರೆ. ಪಾನಿ ಸ್ವಲ್ಪ ಹಾಕೊಳ್ಳೋಣ. ಅದು ಮಾವಿನ ಪಾನಿ.
ಮಾವಿನ ಹಣ್ಣಿನಿಂದ ಮಾಡಿರುವಂಥ ಪಾನಿ ತುಂಬ ಚೆನ್ನಾಗಿದೆ. ಇನ್ನು ಬೇರೆ ಬೇರೆ. ನೆಕ್ಸ್ಟು ಮಾವಿನ ಹಣ್ಣಿನಿಂದ ಮಾಡಿದಂಥ ಪಾಯಸ. ಮಾವಿನ ಹಣ್ಣಿನ ಹಾಗೆ ಸಿಗ್ತಾ ಇದೆ ಬಾಯಿಗೆ. ಪಾಯಸ ಮಾತ್ರ ಮಾವಿನ ಹಣ್ಣಿಂದನೇ ಮಾಡ್ದಂಗಿದೆ, ಅಷ್ಟೊಂದು ಮಾವಿನ ಹಣ್ಣುಗಳು ಸಿಗ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ ನೋಡಿ ಇಲ್ಲಿ, ಜಾಕ್ ಫ್ರೂಟ್ಸ್ ಅಂದರೆ ಹಲಸಿನಕಾಯಿಂದ ಮಾಡಿರುವಂಥ ಕಬಾಬು. ಇದಕ್ಕೆ ಯಾವ್ದಾರ ಚಟ್ನಿ ಹಾಕೊಂಡು ತಿನ್ಬೋದು. ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ದಮ್ ಬಿರಿಯಾನಿ ಕೊಟ್ಟಿದ್ದಾರೆ. ವೆಜ್ ದಮ್ ಬಿರಿಯಾನಿ, ಎಲ್ಲವೂ ವೆಜ್ ಇಲ್ಲಿ ಇರೋದೆಲ್ಲ. ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲ. ಅದ್ರ ಜೊತೆಗೆ ಒಂದು ಬೀಡ ಕೊಟ್ಟಿದ್ದಾರೆ, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಏನು ತಿನ್ನೋದು ಏನು ಬಿಡೋದು ಇವನ್ನೆಲ್ಲ ಒಂದೊಂದೇ ಒನ್ ಟೈಮ್ಗೆ ತಿನ್ನುವಷ್ಟರೊಳಗೆ ಸುಸ್ತಾಗ್ಬಿಡುತ್ತೆ. ನೋಡಿ, ಉಪ್ಪಿನಕಾಯಿ ಮಿಕ್ಸ್ಡ್ ಇದು, ಮತ್ತೆ ಪಿಂಕ್ ಸಾಲ್ಟ್ ಕೊಟ್ಟಿದ್ದಾರೆ. ಮಾವಿನಕಾಯಿ ಮತ್ತೆ ಪುದೀನ ಚಟ್ನಿಯಿಂದ ಮಾಡಿರುವಂಥ ಉಪ್ಪಿನಕಾಯಿ. ಇನ್ನು ವೈಟ್ ರೈಸ್ಗಳು ನಿಮ್ಗೆ ಎಷ್ಟು ಬೇಕಷ್ಟು ಇಲ್ಲಿರೋ ಎಲ್ಲವೂ ಕೂಡ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಎಷ್ಟು ಬಾರಿ ಕೇಳಿದ್ರು ಕೂಡ ಕೊಡ್ತಾರೆ. ಬನ್ನಿ ತಿನ್ನಿ. ಹೇಳ್ಬೇಕಾದ್ರೆ ಇದು ಭರ್ಜರಿಯಾಗೇ ಇದೆ. ಭರ್ಜರಿ ಭೋಜನ ಭರ್ಜರಿಯಾಗಿದೆ. ಇದು ಕಾಶಿ ಸಂತರ್ಪಣೆ ಅಂತ ಮಾಡ್ತಾರಲ್ಲ, ಕಾಶಿಗೆ ಹೋಗಿ ಬಂದವರು ನಮ್ಮ ಬೀಗರು ಹೋಗಿ ಬಂದ್ರು. ಅವ್ರಂದ್ರು ಕಾಶಿ ಸಂತರ್ಪಣೆಗೆ ನಿಮ್ಗೆ ಊಟ ಹಾಕ್ತೀನಿ ಅಂತ. ನಿಜವಾಗ್ಲೂ ಒಳ್ಳೆ ಊಟ, ಭರ್ಜರಿಯಾಗಿದೆ. ಆಮೇಲೆ ಸಂತರ್ಪಣೆ ತರನೇ ಗ್ರ್ಯಾಂಡ್ ಆಗಿದೆ. ಕಾಶಿ ಊಟ ತರನೇ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. ತರ್ತರ ಖುಷಿಯಾಗಿದ್ದೀರಲ್ಲ ನೀವು. ತುಂಬಾ ತರ್ತರವಿದೆ. ನೀವು ಹೇಳಿದ್ರಲ್ಲ ಹಾಗೆ, ಇದು ಈ ಹಲಸಿನ ಹಣ್ಣು, ಮಾವಿನ ಹಣ್ಣು, ಈ ಕಾಂಬಿನೇಷನ್ ಎಲ್ಲ ಈ ತರ ಡಿಶ್ ಗಳೆಲ್ಲ ಅಪರೂಪ. ಈಗ ಮಾವಿನ ಹಣ್ಣೆ ಒಂದು ಸ್ವೀಟ್ ಡಿಶ್ ಮಾಡಿದ್ರು ಈಗಿನ ಕಾಲದ ಜನರೇಷನ್ ಇಲ್ಲ. ಇದು ಬಟ್ ನಿಮ್ದೆಲ್ಲ ಕ್ವಾಂಟಿಟಿ ಕರೆಕ್ಟ್ ಆಗಿದೆ. ಇದಕ್ಕಿಂತ ಜಾಸ್ತಿ ಆದ್ರೆ ತಿನ್ನಕ್ ಆಗಲ್ಲ, ವೇಸ್ಟ್ ಆಗಬಾರ್ದು ಅಲ್ವಾ? ಸೊ ತುಂಬಾ ಚೆನ್ನಾಗಿದೆ ಎಲ್ಲ. ವರ್ತ್ ಟ್ರೈಂಗ್ ಔಟ್ ಅಂಡ್ ವರ್ತ್ ಹ್ಯಾವಿಂಗ್ ಒನ್ಸ್ ಇನ್ ಅ ವೈಲ್. ಚೇಂಜ್ ಬೇಕಾದ್ರೆ ಇಲ್ಲಿ ಬರ್ಬೋದು. ಸರ್ ಇದು ಡೈಲಿ ಇರುತ್ತಾ ಸರ್ ಇದು ಊಟ? ಹಾ ಸರ್, ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದು ವೀಕೆಂಡ್ಸ್ ಅಂಡ್ ಗೌರ್ಮೆಂಟ್ ಹಾಲಿಡೇಸ್ ಮಾಡೋಣ ಅಂತ. ಯಾವತ್ತಿತ್ತು? ಅದೇ ಶನಿವಾರ ಭಾನುವಾರ ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ಲ, ಆ ಟೈಮ್ ಮಾತ್ರ ಇತ್ತು. ಹೌದು ಸರ್. ಆದ್ರೆ ತುಂಬಾ ಕಸ್ಟಮರ್ಸ್ ನಾವು ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ದು. ಆದ್ರೆ ತುಂಬಾ ಕಸ್ಟಮರ್ಸ್ ಡೈಲಿ ಒಂದು 20, 30, 50 ಕಾಲ್ಸ್ ಬರ್ತಿತ್ತು. ಅದು ಸೀಸನಲ್ ಮೇಳೆನೆ ಬೇಕು ಸರ್, ನಾವು ವೀಕೆಂಡ್ಸ್ ಅಲ್ಲಿ ನಾವು ಬರಕ್ಕಾಗಲ್ಲ, ವೀಕ್ ಡೇಸ್ ಬೇಕು ಅಂತ. ಅದು ಆ ಕಾರಣದಿಂದ ನಾವು ಇವಾಗ ವೀಕ್ ಡೇಸ್ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ವಿ ಸರ್. ಇವತ್ತಿಂದ ನೆಕ್ಸ್ಟ್ June 1st ವರೆಗೂ ಪ್ರತಿ ದಿವಸ ನಮ್ ಸೀಸನಲ್ ಮೇಳ ಅವೈಲೇಬಲ್ ಇರುತ್ತೆ ಸರ್. June 1st ವರೆಗೂ? ಹೌದು ಸರ್, ಪ್ರತಿದಿನ ಇರುತ್ತೆ. ಪ್ರತಿದಿನ ಇರುತ್ತೆ. ಟೈಮಿಂಗ್ಸು 12:30 4:00 ಲಂಚ್ ಟೈಮಿಂಗ್ಸ್. ಮತ್ತೆ ಡಿನ್ನರ್ಗೆ ನಿಮ್ಗೆ 7ರಿಂದ 10:30 ತನಕ ಸಿಗುತ್ತೆ ಸರ್. ಬೆಳಿಗ್ಗೆ 12 ಗಂಟೆಯಿಂದ ನೈಟ್ ವರ್ಗೂ ಇರುತ್ತೆ. ಹೌದು, ಡೈಲಿ ಇರುತ್ತೆ. 1ನೇ ತಾರೀಕು June 1ನೇ ತಾರೀಕು ಕಂಟಿನ್ಯೂಸ್ ಆಗಿರುತ್ತೆ. June 1ನೇ ತಾರೀಕು ಮೇಲೆ ಯಾಕೆ ಸ್ಟಾಪ್ ಮಾಡ್ತೀರಾ ಸರ್? ಆಕ್ಚುಲಿ ಸೀಸನ್ ಆದ್ಮೇಲೆ ಜೂನ್ ಎಂಡ್ ಆಗುತ್ತೆ ಸರ್. ಮೇ ಲಾಸ್ಟ್. ಅದಾದ್ಮೇಲೆ ಮತ್ತೆ ಎಲ್ಲ ಸ್ಟೋರ್ ಮಾಡ್ಕೊಂಡು ಅವೆಲ್ಲ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಚೆನ್ನಾಗಿ ಕ್ವಾಲಿಟಿ ಇರಲ್ಲ, ಎಲ್ಲ ಅಳ್ಸೋಗಿರ್ತವೆ, ಮತ್ತೆ ಫುಡ್ ಪಾಯ್ಸನಿಂಗ್ ಇವೆಲ್ಲ ಆಗ್ತವೆ. ಅದಕ್ಕೆ ಫ್ರೆಶ್ ಕೊಡ್ಬೇಕು ಐಟಮ್ಗೆ. ಏನ್ ಕೊಟ್ಟರು ಅಂದ್ರೆ ಜೂನ್ ಮೇಲೆ ಇದು ಹಣ್ಣುಗಳು ಸಿಗೋದಿಲ್ಲ, ಹಣ್ಣುಗಳು ಸಿಗಲ್ಲ ಸರ್. ಮಾವಿನ ಹಣ್ಣು ಮತ್ತೆ ಜಾಕ್ ಫ್ರೂಟ್ ಇವೆಲ್ಲ ಯಾವ ಸಿಗಲ್ಲ. ಅದಕ್ಕೋಸ್ಕರ ಮೇ ತಕ ಅವೈಲೇಬಲ್ ಇರುತ್ತೆ. ಮೇ ತಿಂಗಳು ಫುಲ್ ವರ್ಗು ಮಾಡ್ತಾ ಇದೀವಿ ಸರ್. ಅಂದ್ರೆ ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ನ್ಯಾಚುರಲ್ ಕೊಡ್ಬೇಕು ಅಂತ. ಹೌದು ಸರ್. ಸರ್ ಇದೆಲ್ಲ ಹಣ್ಣುಗಳೆಲ್ಲ ಎಲ್ಲಿಂದ ತಗೊಬರ್ತೀರಾ? ಹಲಸಿನ ಹಣ್ಣು ಆಗಿರ್ಬೋದು, ಹಲಸಿನಕಾಯಿ ಆಗಿರ್ಬೋದು, ಮಾವಿನ ಹಣ್ಣು ಎಲ್ಲ ಎಲ್ಲಿಂದ ತರ್ತೀರಾ ಸರ್? ಇದು ನಮ್ ನೇಟಿವ್ ಸರ್, ತುಮಕೂರು ಹತ್ರ ಮಧುಗಿರಿ ಅಂತಿದೆ. ತುಮಕೂರು ಜಿಲ್ಲೆಯಿಂದ ಬರುತ್ತೆ? ಹೌದು ಸರ್, ಮಧುಗಿರಿ ತಾಲೂಕು. ಅಲ್ಲಿಂದ ತರಿಸ್ತೀರಾ? ಹೌದು ಸರ್. ನಮ್ಮವ್ರದೇ ಒಂದು ತೋಟ ಇದೆ. ಅದ್ರ ತುಂಬಾ ತರ ಮ್ಯಾಂಗೋಸ್ ಎಲ್ಲ ಇದೆ. ಅಲ್ಲಿಂದಾನೇ ತರಿಸ್ಕೊಡ್ತೀವಿ ಸರ್. ಅದು ಜಾಕ್ ಫ್ರೂಟ್ ಆಗ್ಲಿ ಮತ್ತೆ ಮ್ಯಾಂಗೋಗಳು ಎರಡು ಕೂಡ ಅಲ್ಲಿಂದಾನೇ ಬರುತ್ತೆ ಸರ್. ಎರಡು ಅಲ್ಲಿಂದ ತರ್ತೀರಾ? ಹೌದು ಸರ್. ಮ್ಯಾಂಗೋ ಮತ್ತೆ ಹಲಸಿನ ಹಣ್ಣಿನ ಊಟ ಕೊಡ್ತಾ ಇದ್ರಲ್ಲಿ 28 ಐಟಮ್ಗಳು. ಈ ಊಟದ ಬೆಲೆ ಎಷ್ಟಿದೆ ಸರ್, ರೇಟು? ಸರ್ ಬೆಲೆ ನೀವೊಬ್ರೆ ಸರ್ ಫಸ್ಟ್ ಟೈಮ್ ಕೇಳ್ತಿರೋದು. ಏನ್ ಸರ್ ಹಿಂಗಂತೀರಿ? ಯಾರು ಊಟ ದುಡ್ಡೇ ಕೊಟ್ಟಿಲ್ವಂಗ್ರೆ? ಕೊಟ್ಟಿದ್ದಾರೆ ಸರ್. ಆದ್ರೆ ನಾವು ಕೊಡ್ತಿರೋ ಐಟಮ್ಸ್ ಇದೆಲ್ಲ ಐಟಮ್ ನೋಡ್ತಾರೆ, ಆದ್ರೆ ಪ್ರೈಸ್ ಯಾರು ಕೇಳಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಕೊಡ್ತಿರೋದ್ರಲ್ಲಿ ತುಂಬಾ ಕಮ್ಮಿ ರೇಟ್ಗೆ ಕೊಡ್ತಿದ್ವಿ ಸರ್ ಪ್ರೈಸ್. ಅದೇ ತರ ಊಟನೂ ಕೂಡ ಇರುತ್ತೆ. ಇನ್ನ ತುಂಬಾ ಜನ ಹೇಳಿದ್ರು ಸರ್, ತುಂಬಾ ನಿಮ್ಗೆ ಏನ್ ಲಾಸ್ ಏನಾಗಲ್ವಾ, ತುಂಬಾ ಇಷ್ಟು ಕಮ್ಮಿ ಕೊಡ್ತಿದ್ರ ಅಂತ ಕೇಳ್ತಿದ್ದಾರೆ. ಇಷ್ಟ ಐಟಮ್ ಕೊಡೋದ್ರಿಂದ? 28 ತರ ಐಟಮ್ ಕೊಡ್ತಿದ್ವಲ್ಲ, ನಿಮ್ಗೆ ಕಾಸ್ಟ್ ಏನ್ ಜಾಸ್ತಿ ಆಗಲ್ವಾ ಸರ್ ಅಂತ. ಇಲ್ಲ ಸರ್, ನಾವು ಜಾಸ್ತಿ ಲಾಭ ತಗೊಳ್ಳಂತಿಲ್ಲ. ಜನಗಳಿಗೆ ಈ ತರ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ತಿನ್ನೋದ್ರಿಂದ ಹೆಲ್ಪ್ ಆಗ್ಲಿ ಅಂತ ನಾವು ಈ ತರ ಮಾಡಿರೋ ಸರ್. ಆದ್ರೆ ಮೇನ್ ಉದ್ದೇಶ ನಿಮ್ಗೆ
ಜಾಸ್ತಿ ತಗೊಳ್ಬೇಕು ಆತರ ಏನಿಲ್ಲ ಸರ್. ನಮ್ದು ಅದಕ್ಕೋಸ್ಕರ ರೀಸನೇಬಲ್ ಪ್ರೈಸ್ ಅಂದ್ರೆ 379 ಮಾಡಿದೀವಿ ಸರ್ ಅಷ್ಟೇ. 379. ಹೌದು ಸರ್. 379 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಹೌದು ಸರ್. 28 ತರದ ಐಟಮ್. ಹೌದು ಸರ್. 28 ತರ ಐಟಮ್ ಕೊಡ್ತೀವಿ. ಒಂದ್ ಸಾರಿಗೆ ಬಂದು 28 ಟೈಮ್ ಊಟ ಮಾಡಿದ್ರು ಕೊಡ್ತೀರಾ? ಹಾ ಸರ್. ನಾವ್ ಹೇಳ್ತಾ ಇದ್ವಿ 28 ತರದ ಐಟಮ್ 28 ಬಾರಿ ಕೇಳಿದ್ರು ಕೊಡ್ತಾರೆ ಅಂತ. ಕೊಡ್ತೀವಿ ಸರ್. ಊಟನು ಎಷ್ಟು ಸಾರ್ ಮಾಡಿದ್ರು ಕೊಡ್ತೀರಿ? ಹಾ ಸರ್. ಆ ತರ ಒಂದು ವ್ಯವಸ್ಥೆ ಇದೆ. ಹಾ ಸರ್ ಮಾಡಿ. ಓಕೆ ಸರ್. ಇಷ್ಟೊಂದ್ ಜನ ಬರ್ತಾ ಇದಾರೆ ಪ್ರೀತಿಯಿಂದ. ಇಷ್ಟೊಂದ್ ಜನ ನಿಮ್ ಜೊತೆ ಜಗಳನೆ ಮಾಡೋದು ಇವತ್ತೆಲ್ರು. ಹೌದು ಟೈಮ್ ಕೊಡಕ್ ಆಗ್ತಿಲ್ಲ ನಮ್ ಕೈಲಿ. ನೀವು ಕರೆಕ್ಟ್ 20 ನಿಮಿಷ ಅಂತೀರಿ ಹಂಗಂತೀರಾ ಅಂತ ಆಮೇಲೆ ಕರೆದು ಕೂರಿಸ್ತಾ ಇದ್ರಿ. ಈ ತರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಸರ್. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ ರೀಸೆಂಟ್ ನಮ್ ನಾರ್ಮಲ್ ಮೀಲ್ಸ್ ಇತ್ತಲ್ಲ ಅಷ್ಟೊಂದು ಮೀಡಿಯಂ ರೆಸ್ಪಾಂಡ್ ಇತ್ತು. ಆದ್ರೆ ನಾವು ಈ ಸೀಸನಲ್ ಮೇಲೆ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಇದೆ ಸರ್. ಕಸ್ಟಮರ್ಸ್ ಇಷ್ಟೊತ್ತಿಗೆ 4 ರಿಂದ 5 ಸಾವಿರ ಜನ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕೂಡ ಈ ತರ ಊಟ ಚೆನ್ನಾಗಿಲ್ಲ ಅಂತಾರೆ ಯಾರು ಕೂಡ ಬ್ಯಾಡ್ ರಿವ್ಯೂ ಕೊಟ್ಟಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಅಂತಾನೆ ಹೇಳೋಗಿದ್ದಾರೆ ಸರ್. ನಮ್ಮ ಹಳೆ ಕಾಲದ ಊಟಕ್ಕೆ ಜನ ಮುಗಿ ಬೀಳ್ತಾ ಇದಾರೆ. ಹೌದು ಸರ್. ಅದೇ ತರನೇ ಎಲ್ಲ ಕೂಡ ನಾವೇನು ಅಡಿಷನಲ್ ಆಗಿ ಫ್ಲೇವರ್ಸ್ ಆಡ್ ಮಾಡೋದು ಈ ತರ ಏನು ಮಾಡಲ್ಲ. ಎಲ್ಲ ಕೂಡ ನ್ಯಾಚುರಲ್ ಇರುತ್ತೆ. ಅದೇ ತರ ಟೇಸ್ಟ್ ಕೂಡ ಇರುತ್ತಲ್ಲ. ಅದೇ ಕಸ್ಟಮರ್ ಯಾರು ಕೂಡ ಊಟದ ಬಗ್ಗೆ ಯಾರು ಕೂಡ ಕಂಪ್ಲೇಂಟೇ ಮಾಡಲ್ಲ ಸರ್. ಬಂದವರೆಲ್ಲರೂ ಚೆನ್ನಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿದೆ. ನಿಮ್ಗೂ ಗೊತ್ತಿರುತ್ತೆ ಯಾರು ಊಟ ಮಾಡಿದ್ವಿ ಸರ್. ನಾವು ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದೇ ತರ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಇಷ್ಟು ಜನ ಬರ್ತಿದಾರೆ ಅನ್ಸುತ್ತೆ. ನಾವು ಸಣ್ಣ ವಯಸ್ಸಲ್ಲೆಲ್ಲ ಹಲಸಿನ ಬೀಜ ಸುಟ್ಕೊಂಡ್ ತಿಂತಿದ್ವಿ. ಚಿತ್ರಾನ್ನ ಮನೇಲಿ ಮಾಡ್ತಾ ಇದ್ರು. ಮಾವಿನಕಾಯಿ ಗೊಜ್ಜು ಎಲ್ಲ ತಿಂದಿದ್ವಿ. ಬಟ್ ಇಷ್ಟು ಅಡಿಗೆ ಒಂದೇ ಸರಿ ಮಾಡಕ್ ಆಗಲ್ಲ ಮನೇಲಿ. ಖಂಡಿತ. ಸೊ ಹಂಗಾಗಿ ಆಮೇಲೆ ಎಲ್ಲಾರು ಸೇರ್ಕೊಂಡ್ ಬರೋಣ ಅಂತ ಮಾತಾಡ್ಕೊಂಡು ನಾವೆಲ್ಲ ಬಂದಿದೀವಿ. ಎಲ್ಲ ಫ್ಯಾಮಿಲಿ ಬಂದಿದೀವಿ. ಎಲ್ಲರಿಗೂ ಇಷ್ಟ ಆಯ್ತಾ? ಎಲ್ಲ ಫ್ಯಾಮಿಲಿನ ನನ್ನ ಮೊಮ್ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ. ಚಿತ್ರಾನ್ನ ಇಷ್ಟ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.